ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಜನ ನೋಡಲೇಬೇಕಾದಂತಹ ಒಂದು ಸುದ್ದಿ ಇವತ್ತು ರಾಜ್ಯಾದ್ಯಂತ ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು. ಶಿರಾ ಕ್ಷೇತ್ರದ ಜನ ಸಾಕಷ್ಟು ಬೇಜಾರಾಗಿರುವಂತಹ ಒಂದು ಸಂಗತಿ ಬೆಳಿಗ್ಗೆ ಹೊರ ಬಂದಿರುವಂಥದ್ದು. ಹಂಗಾಮಿ ಸ್ಪೀಕರ್ ಆಗಿ ಟಿ.ಬಿ. ಜಯಚಂದ್ರ ಅವರು ಸುಮಾರು 1.5 ದಿನಗಳ ಕಾಲ ಕಾರ್ಯನಿರ್ವಹಿಸಿದ್ರು. ಆ ಒಂದು ಸ್ಪೀಕರ್ ಸ್ಥಾನನ ಬಿಟ್ಕೊಡೋವಂಥ ಸಂದರ್ಭದಲ್ಲಿ ವಿಡಿಯೋ ವೈರಲ್ ಆಗಿರುವಂಥದ್ದು. ಯಾಕಂದರೆ ಅಂತಹ ಹಿರಿಯ ರಾಜಕಾರಣಿ ಸ್ಪೀಕರ್ ಆಗಿ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಆದರು. ಅವರಿಗೆ ಯಾವುದೇ ದೆಹಲಿಯ ವಿಶೇಷ ಪ್ರತಿನಿಧಿ ಬಿಟ್ಟರೆ ಬೇರೆ ಯಾವುದೋ ಒಂದು ಸ್ಥಾನಮಾನ ಸಿಗಲಿಲ್ಲ ಅನ್ನೋದು ಒಂದು ಶಿರಾ ಕ್ಷೇತ್ರದಲ್ಲಿ ಒಂದು ವಿಡಿಯೋ ಭಾರಿ ವೈರಲ್ ಆಯಿತು. ಆ ಒಂದು ಇಳಿದು ಬರೋವಂಥ ಸಂದರ್ಭ. ಸೊ ಈ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಅಂಜನ್ ಕುಮಾರ್ ಕಾಂಗ್ರೆಸ್ ಯೂತ್ ಅಧ್ಯಕ್ಷರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಅಂಜನ್ ಅವರೇ, ಇವತ್ತು ನಿಮ್ಮ ಪಕ್ಷದ ಒಬ್ಬ ನಾಯಕರಿಗೆ ಇಂತಹ ಒಂದು ದೃಶ್ಯನ ಇಡೀ ತಾಲೂಕಿನ ಜನ ಪಕ್ಷಾತೀತವಾಗಿ ಕಮೆಂಟ್ಸ್ ಹಾಕಿದ್ದಾರೆ, ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಮೊದಲನೇದಾಗಿ ಆ ವಿಡಿಯೋನ ನಮ್ಮ ಟೀಮವ್ರು ಎಡಿಟ್ ಮಾಡಬಾರ್ದಾಗಿತ್ತು. ಎಸ್, ಯಾಕಂದರೆ ಆ ಸಾಂಗ್ಗೆ ಅವ್ರು ನಡ್ಕೊಂಡು ಬರ್ತಾಯಿದ್ರೆ ಎಂಥ ವ್ಯಕ್ತಿಗೆ ಆಗಲಿ ಕಣ್ಣಲ್ಲಿ ನೀರು ಬರೋ ಥರ ಆಗುತ್ತೆ. ನಾನು ನೋಡಿ ಈಗ ಮಾತಾಡ್ತಾ ಇದ್ದೀನಿ, ನೋಡಿ ನನಗೆಲ್ಲ ಕೈಯೆಲ್ಲ ರೋಮಾಂಚನ ಆಗ್ತಾಯಿದೆ. ನಮ್ಮ ಟೀಮಿಂದ, ನಮ್ಮ ಟೀಮ್ ಅಂಜನ್ ಕುಮಾರ್ ಅಂತೇಳಿ ಆ ಟೀಮಿಂದ ಒಂದು ವಿಡಿಯೋ ಎಡಿಟ್ ಮಾಡಿದ್ದಾರೆ. ಅದು ನೋಡಿ ಭಾಳ ದುಃಖ ಆಯಿತು ನನಗೆ. ನಮಗೆ ಈ ಥರ ಆಗ್ತಾ ಇರಬೇಕಾದ್ರೆ ಆ ವ್ಯಕ್ತಿ ಆ ಜಾಗದಲ್ಲಿ ಇದ್ದಾಗ ಯಾವ ರೀತಿ ಅವರು ಮನಸ್ಸಲ್ಲಿ ನೊಂದ್ಕೊಂಡಿದ್ದಾರೋ, ಅದನ್ನು ಯಾವ ರೀತಿ ಎಕ್ಸ್ಪರ್ಟಿದ್ದಾರೋ ಅನ್ನೋದಕ್ಕೆ ಮುಖ್ಯವಾಗಿ ಕಾರಣ ಅವರ ಹಿರಿತನ. ಇವತ್ತು ರಾಜಕೀಯದಲ್ಲಿ ತಾಳ್ಮೆಯಿಂದ ಪ್ರತಿಯೊಂದು ಇರಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು. ಎಸ್ ಎಸ್, ಭಾಳ ದುಃಖ ಆಗುತ್ತೆ ಆ ಒಂದು ಸಿಚುವೇಶನ್ ನೋಡಿದ್ರೆ. ಭಾಳ ಹೌದು. ಟಿ.ಬಿ. ಜಯಚಂದ್ರ ಅಂತಂದರೆ ಕಾನೂನು ಸಚಿವರಾಗಿದ್ದರು, ನೀರಾವರಿ ಸಚಿವರಾಗಿದ್ದರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಅದೇ ರೀತಿ ಹಿರಿಯ ರಾಜಕಾರಣಿ ಕೂಡ. ಈಗ ಏನು ಸೆಷನ್ನಲ್ಲಿ ಹಿರಿಯ ವ್ಯಕ್ತಿ ಅಂತ ಅಂದರೆ ಅದು ಟಿ.ಬಿ. ಜಯಚಂದ್ರ ಅವರು. ಅನುಭವನ ಪರಿಗಣಿಸಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಒಂದು ಸ್ಥಾನ ಕೊಡಬೇಕಿತ್ತು ಅನ್ನೋದು ಎಲ್ಲರ ಅಪೇಕ್ಷೆ. ಯಾಕಂತಂದರೆ ರಾಜಕಾರಣ ನಿಂತ ನೀರಲ್ಲ. ಇವತ್ತು ಶಿರಾ ಕ್ಷೇತ್ರದ ಶಾಸಕ ಕಾಂಗ್ರೆಸ್ನವ್ರು ಇರ್ಬೋದು, ನಾಳೆ JDS ಅವರಾಗ್ಬೋದು, BJP ಅವರಾಗ್ಬೋದು, ಅಥವಾ ಈಗ ನಡೀತಿರುವಂಥ ರಾಜ್ಯ ಸರ್ಕಾರ ಕಾಂಗ್ರೆಸ್ ಆಗಿರ್ಬೋದು. ಬರುವಂಥ ದಿವಸಗಳಲ್ಲಿ ಅದು BJP ಆಗಿರ್ಬೋದು, JDS ಆಗಿರ್ಬೋದು, ಅಥವಾ ಮೈತ್ರಿ ಸರ್ಕಾರ ಆಗಿರ್ಬೋದು. ರಾಜಕಾರಣ ಯಾವುದೇ ಕಾರಣಕ್ಕೂ ನಿಂತ ನೀರಲ್ಲ. ಈ ಒಂದು 75 ವರ್ಷದ ಹಿರಿಯ ಅನುಭವಿ ರಾಜಕಾರಣಿಗೆ ಒಂದು ಸಚಿವ ಸ್ಥಾನ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅನ್ನೋದು ಶಿರಾ ಕ್ಷೇತ್ರದ ಜನತೆಯ ಕೂಗು. ಸೊ ಈ ಸಿಚುವೇಶನ್ನು ಅಂಜನ್ ಅವರೇ, ಒಂದು ಸರಿ 2 ಸತಿ MLA ಆಗಿದ್ದಾರೆ ಅಂತ ಅಂದರೆ ನೋ ಪ್ರಾಬ್ಲಮ್, ಅದೃಷ್ಟ. ಹಂಗಾಮಿ ಸ್ಪೀಕರ್ ಅಂತ ಹೇಳಿದ್ರೆ ಅದೊಂದು ಸಾಂವಿಧಾನಿಕ ಹುದ್ದೆ. ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಿಂತ ದೊಡ್ಡ ಹುದ್ದೆ ಅದು. ಆ ಸ್ಥಾನದಲ್ಲಿ ಕೂತ್ಕೊಂಡಿರೋದಕ್ಕೆ ನಾವೆಲ್ಲ ಖುಷಿ ಪಡಬೇಕು, ಶಿರಾ ಕ್ಷೇತ್ರದ ಜನನೂ ಕೂಡ, ತುಮಕೂರು ಜಿಲ್ಲೆಯಲ್ಲಿ. ಸೊ ಈಗ 1-2 ಸಾರಿ MLA ಆಗಿದ್ದಾರೆ, ಆ ಸ್ಥಾನದಲ್ಲಿ ಕೂತು ಇಳಿಸಿದ್ದಾರೆ ಅಂತಂದರೆ ಓಕೆ. ನಾವು ಹೇಳೋದು 75 ವರ್ಷ ಅವ್ರಿಗೆ ವಯಸ್ಸು, ಸುಮಾರು 50 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅಂಥ ವ್ಯಕ್ತಿಗೆ ಈಗ ದೆಹಲಿ ವಿಶೇಷ ಪ್ರತಿನಿಧಿಗೆ ಕಟ್ಟಾಕಿದ್ರ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ. ತುಂಬ ರಾಜಕೀಯದಲ್ಲಿ ಹಿರಿಯರು, ಆಮೇಲೆ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಗೆ ಇವರು ಮಂತ್ರಿ ಸ್ಥಾನ ಕೊಡ್ದಂಗೆ ಹಂಗಾಮಿ ಸ್ಪೀಕರ್ ಮಾಡಿ ಇವತ್ತು ಆ ದೃಶ್ಯ ಹೇಗಿದೆ ಅಂದರೆ, ಹೊಸ ಸ್ಪೀಕರ್ ಮೇಲೆ ಹೋಗ್ತಾ ಇದ್ದಾರೆ, ಹಳೆ ಸ್ಪೀಕರ್ ಕೆಳಗಡೆ ಬರ್ತಾ ಇದ್ದಾರೆ. ಆದರೆ ಆ ಜಾಗದಲ್ಲಿ ನಮ್ಮ ಶಿರಾ ಕ್ಷೇತ್ರದ ಹಿರಿಯ ಹೆಮ್ಮೆಯ ಮುತ್ಸದಿಯಾದಂಥ ಟಿ.ಬಿ. ಜಯಚಂದ್ರ ಅವರು ಇಳಿತಾ ಇದ್ದರೆ ಮನಸ್ಸಿಗೆ ಭಾಳ ನೋವಾಯಿತು. ತುಂಬ ನಮ್ಮ ಶಿರಾ ತಾಲೂಕಿನಾದ್ಯಂತ ಪ್ರತಿಯೊಬ್ಬರಿಗೂ ಇದು ದುಃಖದ ವಿಷಯ ಆಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರದಲ್ಲಿ ಹಿರಿಯರಿಗೆ ಮನ್ನಣೆ ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಯೂತ್ಸ್ ಅಂದರೆ ಯುವಕರಿಗೆ ಪ್ರೇರೇಪಣೆ ಮಾಡಬೇಕು ಅಂತ ಹೇಳಿ ಅವರು ಅಂದ್ಕೊಂಡು ಈ ಥರ ಮಾಡ್ತಾ ಇರ್ಬೋದು. ಆದರೆ ಈಗಿನ ಸ್ಪೀಕರು ಕೂಡ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬ್ರಿಗಿನ್ನ ಫಿಟ್ಟನ್ಗೆ ಏನಂತ ಏನು ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಮೆಟ್ಲತ್ತದು ಇಳಿಬೇಕಾದ್ರೆ ನೋಡಿದಾಗ ನಮ್ಮ ಸಾಹೇಬರು ತುಂಬ ಫಿಟ್ಟಾಗಿದ್ದಾರೆ. ಅವ್ರನ್ನೇ ಕಂಟಿನ್ಯೂ ಮಾಡ್ಬೋದಾಗಿತ್ತು ಅಂತ ಹೇಳಿ ನಾನು ಅಂದ್ಕೋತೀನಿ. ಯಾಕಂದರೆ ಮಂತ್ರಿ ಸ್ಥಾನ ಅಂತೂ ಕೊಡಲಿಲ್ಲ, ಇದನ್ನಾದರೂ ಕಂಟಿನ್ಯೂ ಮಾಡ್ಬೋದಾಗಿತ್ತು ಅನ್ನೋದೊಂದು ನನ್ನ ಮನಸ್ಸಿನ ಭಾವನೆ ಇದೆ. ಹರ್ಷದ್, ಎಸ್, ಎಲ್ಲೋ ಒಂದು ಕಡೆ ಈ ಒಂದು ವಿಧಾನಸೌಧದಲ್ಲಿ ನಡೆದಂಥ ದೃಶ್ಯ 2 ಸೀನನ್ನು ನೆನಪಿಸುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಿ ಕಣ್ಣೀರು ಹಾಕುವಂಥ ಸಂದರ್ಭದಲ್ಲಿ ಇದೇ ಥರ ರಾಜ್ಯ ಬೇಜಾರಾಗಿತ್ತು. ಅದೇ ರೀತಿ ಕುಮಾರಸ್ವಾಮಿ ಅವರು ತಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಧಾನಸೌಧದಿಂದ ಹೊರ ನಡಿಬೇಕಾದ್ರೆ ಆದಂಥ ಒಂದು ಸನ್ನಿವೇಶ ಸಾಕಷ್ಟು ಆಯಾ ಪಕ್ಷದ ಅಭಿಮಾನಿಗಳಿಗೆ ನೋವು ತಂದಿರುವಂಥದ್ದು. ಸೊ ಅದೇ ರೀತಿ ಇದು ಕೂಡ ಜಯಚಂದ್ರ ಅವರ ಅಭಿಮಾನಿಗಳಿಗೆ ಸಾಕಷ್ಟು ನೋವಾಗಿದೆ ಇವತ್ತು, ಇಲ್ಲ ಅಂತ ಅಲ್ಲ. ಯಾಕೆ ಅಂದರೆ ಸಿರಾ ಕ್ಷೇತ್ರಕ್ಕೂ ಸಾಂವಿಧಾನಿಕ ಹುದ್ದೆಗೂ
ಬರಲ್ಲ ಅಂತ ಕಾಣ್ತಿದೆ ಅಂಜನ್. ಯಾಕೆ ಅಂತಂದರೆ ಇದೇ ನಮ್ಮ ಸಿರಾ ಕ್ಷೇತ್ರದ ಶಾಸಕರು ಟಿ ತಾರೇಗೌಡರು ಅಂತ ಇದ್ರು 1957ರಿಂದ 72ರವರೆಗೂ ಕಳ್ಳಂಬೆಳ್ಳ ಮತ್ತು ಸಿರಾ ಕ್ಷೇತ್ರ ಒಂದೇ ಆಗಿದ್ದಂಥ ಸಂದರ್ಭದಲ್ಲಿ ಶಾಸಕರಾಗಿದ್ದರು, ಸ್ವತಂತ್ರ ಹೋರಾಟಗಾರರಾಗಿದ್ದರು. ಅವ್ರಿಗೆ ಅಂದಿನ ಪ್ರಭಾವಿ ರಾಜಕಾರಣಿ ಕೆಂಗಲ್ ಹನುಮಂತಯ್ಯನವರು ನಿಮಗೆ ರಾಜ್ಯಪಾಲರ ಹುದ್ದೆಗೆ ನಾನು ಶಿಫಾರಸು ಮಾಡ್ತೀನಿ ಅಂತ ಅಂದಾಗ, ಖಂಡಿತವಾಗ್ಲೂ ನನಗೆ ರಾಜ್ಯಪಾಲರ ಹುದ್ದೆ ಬೇಡ, ನಾನು ಜನಸೇವೆ ಮಾಡ್ತೀನಿ, ನನಗೆ MLA ಟಿಕೆಟ್ ಕೊಡಿ ಅಂತ ಅಂದವರು ಆ ಟೈಮಲ್ಲಿ. ಸೊ ಈಗಲೂ ಕೂಡ ಈ ಸಾಂವಿಧಾನಿಕ ಹುದ್ದೆಗೂ ಸಿರಾಕ್ಕೂ ಸಂಬಂಧ ಇಲ್ಲ ಅನಿಸ್ತಾ ನೋಡಿ. ಈಗ ಸ್ಪೀಕರ್ ಹುದ್ದೆನ ಯಾರಾದರೂ ನಮ್ಮ ಜಿಲ್ಲೆಯಲ್ಲಿ ಹೋಗಿದ್ದಾರೆ ಅಂತಂದ್ರೆ ಇದು ಎರಡನೇ ವ್ಯಕ್ತಿ TB ಜಯಚಂದ್ರ ಅವರು. ಆದ್ರೆ ಇದರಲ್ಲಿ ಇನ್ನೊಂದು ನೀವು ಹೇಳಿದ ಸತ್ಯ, ಎರಡನೇ ವ್ಯಕ್ತಿ ಆಗ್ತಾರೆ. ಆದ್ರೆ ತಾರೇಗೌಡರು ಕೂಡ ಹೆಚ್ಚು ಕಾಲ ಸ್ಪೀಕರ್ ಆಗಿರೋದಿಲ್ಲ, ಇಲ್ಲ, 1 ವಾರ ಕಾಲ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಆಗ್ತಾರೆ. ಅದೇ ರೀತಿ ಕೂಡ ಈಗ TB ಜಯಚಂದ್ರ ಸಾಹೇಬರು ಕೂಡ ಹಂಗಾಮಿ ಸ್ಪೀಕರ್ ಆಗಿ ಮಾಡಿದ್ದಾರೆ. ಒಂದ್ ಕಡೆ ಖುಷಿ ಆಗತ್ತೆ, ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಇಬ್ರು ಆಗಿದ್ದಾರೆ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಏನ್ ಮಾಡಕ್ಕಾಗಲ್ಲ, ರಾಜಕೀಯ ನೀವೇ ಹೇಳಿದ್ರಲ್ಲ ನಿಂತ ನೀರಲ್ಲ ಅಂತ. ಇವತ್ತು ಕೆಳಗಿರೋರು ನಾಳೆ ಮೇಲ್ ಬರಲೇಬೇಕು, ಮೇಲಿರೋರು ಕೆಳಗೆ ಬರಲೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹರ್ಷದ್. ಪ್ರಸಕ್ತ ಸಂಗತಿ ಏನಿರ್ತವೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನೋಡಿ. ಇತಿಹಾಸ ಯಾವತ್ತು ಅಳಿಸಿ ಹೋಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ 1.5 ದಿವಸ TB ಜಯಚಂದ್ರ ಅವರು ಹಂಗಾಮಿ ಸ್ಪೀಕರ್ ಆಗಿ ಇಳಿದ್ರು. ನಮ್ಮ ಕ್ಷೇತ್ರದಲ್ಲಿ ಮತ್ತೊಬ್ಬ ಟಿ ತಾರೇಗೌಡರು ಅಂತ ಹಿರಿಯ ಸ್ವತಂತ್ರ ಹೋರಾಟಗಾರರು ಕೂಡ 1 ವಾರಗಳ ಕಾಲ ಆ ಸ್ಪೀಕರ್ ಹುದ್ದೆಯಲ್ಲಿ ಹಂಗಾಮಿ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ರು ಅನ್ನೋದು ಈಗ ಬೆಳಕಿಗೆ ಬರ್ತಿರೋವಂಥದ್ದು. ಇತಿಹಾಸದಲ್ಲಿ ತಾರೇಗೌಡರು ಉಳ್ಕೊಂಡ್ರು, ನಮ್ಮ ಜಿಲ್ಲೆಯಲ್ಲಿ TB ಜಯಚಂದ್ರ ಅವರು ಕೂಡ ಉಳ್ಕೊಂಡ್ರು. ಸೊ ಏನು ಸಿರಾ ಕ್ಷೇತ್ರದ ಜನತೆಯ ಬೇಡಿಕೆ ಇತ್ತು ಅಂತಂದರೆ, ಅಂತಹ ಒಬ್ಬ ಹಿರಿಯ ಮುತ್ಸದಿ ರಾಜಕಾರಣಿಗೆ ಎಲ್ಲೋ ಒಂದು ಕಡೆ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಸರ್ಕಾರದಲ್ಲಿ ಅನ್ನೋದೇ ಅಲ್ವಾ ಚರ್ಚೆ ಅಂಜನ್? ಖಂಡಿತ. ಎಸ್, ಸಿರಾ ಕ್ಷೇತ್ರದ ಜನತೆಗೆ TB ಜಯಚಂದ್ರ ಅವರ ಅಭಿಮಾನಿಗಳಿಗೆ ಈ ಒಂದು ದೃಶ್ಯ ನೋವು ತಂತಿರೋವಂಥದ್ದು ನಿಜ. ಯಾಕಂದರೆ ಸಾಕಷ್ಟು ಕಮೆಂಟ್ಸ್ಗಳಲ್ಲಿ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ನಾವು ಕಾಣ್ಬೋದು. ಯಾಕೆ ಅಂದರೆ ಹಿರಿಯ ರಾಜಕಾರಣಿನ ಈ ಒಂದು ಸರ್ಕಾರ ಕೇವಲ ದೆಹಲಿಯ ವಿಶೇಷ ಪ್ರತಿನಿಧಿ ಸ್ಥಾನಕ್ಕೆ ಸೀಮಿತ ಮಾಡ್ತಾ ಸರ್ಕಾರ ಅನ್ನೋದು ನಮ್ಮ ಪ್ರಶ್ನೆ. ಅಥವಾ ನಮ್ಮ ಜಿಲ್ಲೆಯಲ್ಲಿರುವಂತಹ ಪ್ರಭಾವಿ ರಾಜಕಾರಣಿಗಳು ಏನಾದರೂ TB ಜಯಚಂದ್ರ ಅವ್ರನ್ನ ಮೂಲೆ ಗುಂಪು ಮಾಡಬೇಕು ಅಂತ ಏನಾದರೂ ಹೊರಟಿದಾರಾ ಅನ್ನೋದು ಎರಡನೇ ಪ್ರಶ್ನೆ. ಇದು ಜನಗಳು ಚರ್ಚೆ ಮಾಡ್ತಿರೋವಂಥದ್ದು. ಇಂತಹ ಸಾಕಷ್ಟು ಮಾಹಿತಿಗಳ ಜೊತೆ ನಿಮ್ಮ ಮುಂದೆ ಮುಂದಿನ ವಿಡಿಯೋದಲ್ಲಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.